ಆಮೇಲೆ ಇಂದ್ರ ಸ್ಟಾರ್ಟ್ ಆಯಿತು. ಇಂದ್ರ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ವಲ್ಪ ಕ್ಲೋಸ್ನೆಸ್ ಅದು ಸಿನಿಮಾ ಸ್ಟಾರ್ಟ್ ಮಾಡೋದು, ಮೈಸೂರಲ್ಲಿ ಸೆಟ್ ಹಾಕಿದ್ದು, ಫಾರಿನೋದು, ಈ ಥರ ಇಂದ್ರ ಸಿನಿಮಾ ಆಯಿತು. ಅದಾದಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಆದಮೇಲೆ ನನ್ನ ವಿರಾಟ್ ಸಿನಿಮಾ ಸ್ಟಾರ್ಟ್ ಆಯಿತು. ವಿರಾಟ್ ಸಿನಿಮಾ ಸ್ಟಾರ್ಟ್ ಆಗೋ ಸೊ ಅದಾದಮೇಲೆ ಒಂದು ಸ್ವಲ್ಪ ಬೇರೆ ಏನು ಅದು ಇದು ಯಾರ ಹತ್ರ ಇದು ಮಾಡೋದಂಗೆ ಚೆನ್ನಾಗಿದ್ದರು. ಅವ್ರ ಫ್ಯಾಮಿಲಿ ಅದೇನೋ ಅದು ಪರ್ಸ್ನಲ್ ಇನ್ಸಿಡೆಂಟು ಅದು ಆಗೋಯಿತು. ಸೊ ಹಿಂಗೆ ಮಾಡ್ತಾಯಿದ್ರು. ನಂದು ವಿರಾಟು ಆಯಿತು, ವಿರಾಟ್ ಸಿನಿಮಾನು ಮುಗೀತು. ವಿರಾಟು ನನ್ನ ಸೈಡಿಂದನೇ ಪ್ರೊಡ್ಯೂಸರ್ಸಿಂದ ಫಸ್ಟು ಆಂಧ್ರ ಪ್ರೊಡ್ಯೂಸರ್ಸು ಬಂದಿದ್ದರು. ಅವ್ರು ಸಿನಿಮಾ ಮಾಡಿಬಿಟ್ಟು ಅವ್ರಿಗೆ ಒಂದೆರಡು ಕಡೆ ನಾನು ಉದಯ ಟಿ ವಿಲಿ ಮತ್ತು ಉದಯ ರಂಗದಲ್ಲಿ ಫೈನಾನ್ಷಿಯಲಾಗಿ ಕೊಡಿಸಿದ್ದೆ. ಅವರು ಏನೋ ಮಿಸ್ಯೂಸ್ ಇದು ಮಾಡಿಬಿಟ್ಟು ಸಿನಿಮಾನ ಅರ್ಧಕ್ಕೆ ಬಿಟ್ಟು ಹೊಟ್ಟೋಗ್ಬಿಟ್ರು. ಸೊ ಹಂಗಾಗಿ ಅದು 2.5 ಇಯರ್ಸ್ ಎಲ್ಡಪ್ ಆಗೋಯ್ತು. ಅಂಥ ಟೈಮಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿ ಆ ಸಿನಿಮಾ ಮುಗ್ಸೋಕ್ಕೆ ಎಲ್ಲ ಇದು ಮಾಡಿನೂ ಮಾಡಿದ್ರು. ಆಮೇಲೆ ಮನುಷ್ಯ ಎಲ್ಲೂ ನಮಗೆ ಔಟ್ಡೋರ್ ಹೋಗ್ತೀವಿ ಅಂದ್ಕೊಳ್ಳಿ, ಎಲ್ಲ ಅಬ್ರಾಡ್ ಆಗಲಿ ಎಲ್ಲೇ ಹೋದ್ರೂ ಅವರೊಂದು ಮ್ಯಾನೇಜರ್ಗೆ ಪ್ರೊಡ್ಯೂಸರ್ಗೆ ಒಂದು ಇನ್ಸ್ಟ್ರಕ್ಷನ್ ಮಾಡೋದು, ಸರ್ ನನ್ನ ಫ್ಲೋರಲ್ಲಿ ಯಾರ್ದು ಲೇಡೀಸ್ ಬೇಡ ಸರ್, ಯಾಕಂದ್ರೆ ನನ್ನ ಫ್ಲೋರಲ್ಲಿ ಕ್ಯಾಮ್ರಾಮೇನು, ಅಸಿಸ್ಟೆಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟು ಯಾರು ಮೇನ್ ಅಂತಿಂಥವ್ರು ಇರಲಿ, ಯಾಕಂದರೆ ನಾವು ರಾತ್ರಿ ಎಲ್ಲ ಸೇರ್ಕೊಂಡು. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಾತಾಡ್ತಾ ಇದು ಮಾಡ್ತಾ ಇರ್ತೀವಿ, ಅವ್ರಿಗೆಲ್ಲ ಡಿಸ್ಟರ್ಬ್ ಆಗೋದು. ಒಬ್ಬರು ಲೇಡೀಸ್ ಕೂಡ ಅವ್ರ ಫ್ಲೋರಲ್ಲಿ ಹಾಕ್ಸ್ತಾರಿಲ್ಲ ಅವರು. ಅದು ನಾವು ಇವಾಗ ಈ ಭಗವಾನ್ ಇರ್ಬೋದು, ಇಂದ್ರ ಇರ್ಬೋದು, ಫಾರಿನ್ಗೆ ಹೋದಾಗಲಿ, ಇಲ್ಲಿರ್ಬೋದು, ವಿರಾಟ್ ಟೈಮಲ್ಲೂ ಅಷ್ಟೇ ಅವರು ಫ್ಲೋರಲ್ಲೇ ಯಾರೋ ಲೇಡೀಸ್ ಇರ್ಕೊಡ್ತು. ಅಂದರೆ ಬೇರೆಯವ್ರು ಬಿಟ್ಬಿಡಿ, ನಮಗೆ ನಮ್ಮ ಸಿನಿಮಾ ಸಂಬಂಧಪಟ್ಟವ್ರು ಯಾರನ್ನೂ ಎಂಟರ್ಟೈನ್ ಮಾಡ್ತಾರಲ್ಲ ಅವರು. ಯಾಕಂದರೆ ನಾವು ಸರ್ಕಲ್ ನಾವೆಲ್ಲ ಮಾಡಿಬಿಟ್ಟು ಸಾಯಂಕಾಲ ಎಲ್ಲ ಒಟ್ಟಿಗೆ ಒಂದು ರೂಮಲ್ಲಿ ಸೇರ್ತಾಯಿದ್ದು. ಸೊ ಆ ಥರ ಇದ್ದಿದ್ದು ವ್ಯಕ್ತಿ ಅವರು. ಯಾವತ್ತೂ ಇವಾಗ 4 ಸಿನಿಮಾ ಮಾಡಿದ್ದೀನಿ, ಒಂದು ಸಿನಿಮಾಲು ಒಂದು ದಿವಸ ಸಟ್ಟಲ್ಲಿ ಜಗಳ ಆಡಿಲ್ಲ, ಒಬ್ಬರು ಬೈದಿಲ್ಲ, ಏನು ಆ ಥರ ಏನು ಮಿಸ್ಬಿಹೇವ್ಗಳು ನಮ್ಮ ಹತ್ರ ಮಾಡಿಲ್ಲ. ಇದು ನಾವು ಸೀನಿಯರ್ ಅಂತ ಮಾಡಿಲ್ಲ, ನಾವು ಹೊರಗಡೆಯಿಂದ ಕೇಳಿದ್ದೀನಿ, ಅವ್ರಿಗೆ ಬೈದರು, ಇವ್ರಿಗೆ ಹೊಡೆದ್ರು, ನಾವು ಯಾವತ್ತೂ ಅದನ್ನು ನೋಡಿಲ್ಲ. ಆಮೇಲೆ ನಾವು ತುಂಬ ಸರಿ ಅವ್ರ ಜೊತೆ ಪಾರ್ಟಿಗಳು ಅಟೆಂಡ್ ಮಾಡಿದ್ದೀವಿ, ಅವತ್ತು ಕೂಡ ಯಾರ ಹತ್ರನೂ ಜಗಳ ಆಡಿಲ್ಲ. ಸೊ ಈ ಎಲ್ಲ ಗುಣಗಳು ನಾವು ನೋಡ್ದಂಗೆ ಅವ್ರ ಹತ್ರ ಯಾವುದೋ ಒಂದು ಬ್ಯಾಡ್ ಇಲ್ಲ. ಆಮೇಲೆ ಏನಾಗ ಯಾರಿಗಾನ ಹೆಲ್ಪಿಂಗ್ ನೇಚರು, ನಮ್ಗೆ ಸಂಬಂಧ ಇರೋಲ್ಲ, ಅವ್ರಿಗೆ ಸಂಬಂಧ ಇರೋಲ್ಲ, ಅವ್ರು ಯಾವುದೋ ಅವ್ರು ಯಾರು ಒಂದು ಸ್ವಲ್ಪ ಫೋನ್ ಮಾಡಿಬಿಟ್ಟು, ಸರ್ ಈ ಥರ ಯಾರೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅವ್ರಿಗೆ ಅಂತ, ಆಯಿತು ಗುರುಗಳೇ ಅವ್ರು ಕಳಿಸಿ ಲಕ್ಷ್ಮಣ ಹತ್ರ ಕೊಟ್ಟಿರ್ತೀನಿ, ಕಳಿಸ್ಕೊಡ್ತೀನಿ ಅಂತ ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಹಂಗೆ ಇತ್ತು. ಈ ಇನ್ಸಿಡೆಂಟ್ ನೋಡ್ತಿದ್ದಂಗೆ ನಮಗೂ ಒಂಥರ ಸಂಕಟನೂ ಆಗುತ್ತೆ, ಒಂದು ಸರಿ ಬೇಸರನೂ ಆಗುತ್ತೆ. ಸೊ ಇದು ಹೆಂಗೆ ಅನ್ನೋದು ಹೇಳಕ್ಕೂ ನಾವು ಈಗ ಆ ಥರ ಇದ್ದ ದರ್ಶನ್ ಈ ಥರ ಯಾಕಾದರೂ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಿರೋ ಅಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದೇ ಮೇಡಮ್, ಈಗ ಏನು ಅನಿಸುತ್ತೆ ನಮಗೆ ಅದ್ರ ಬಗ್ಗೆ ಯಾಕಾದರೂ ಏನು ಅನ್ನೋದು ಕ್ವಶನ್ ಹುಡ್ಕೋತದೆ. ಯಾಕಂದರೆ ಈಗ ಒಂದು 4 ಜನ ಸ್ನೇಹಿತಿರ್ತೀವಿ, ಅವರು ನಮ್ಮ ಜೊತೆ ಒಂದೇ ಬಿಹೇವಿಯರಲ್ಲಿ ಎಲ್ಲ ವಿಷಯದಲ್ಲೂ ಚೆನ್ನಾಗಿದ್ದಾಗ, ನಮಗೆ ಗೊತ್ತಿಲ್ಲದೆ ಬೇರೆ ಕಡೆ ಏನೋ ಒಂದು ನೆಗೆಟಿವ್ ಥಾಟ್ಸ್ ಆದಾಗ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಇದೇ ಇರಲ್ಲ ನಮಗೆ. ಈ ಥರ ಮಾಡಿಬಿಟ್ರ ಹಿಂಗಾಗಿದೆಯಾ ಅನ್ನತ್ತೆ. ಯಾಕಂದರೆ ಇನ್ಸಿಡೆಂಟ್ ನಡೆದೋಗಿರೋದು ಸುಳ್ಳಂತೂ ಅಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇವರದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅನ್ನೋದು ಒಂದು ಪ್ರೂವ್ ಆಗಬೇಕು. ಸೊ ಇದಾಗಿಂದ ತುಂಬ ಬೇಜಾರಾಗ್ತಾಯಿದೆ ಅಷ್ಟೇ ಈ ವಿಷಯದಲ್ಲಿ.